ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಗೌಡಾಸ್ ಲೈಫ್ ಸ್ಟೈಲ್ ವ್ಲಾಗ್. ಸೊ ಇದು ಸ್ಯಾಟರ್ಡೇ ವ್ಲಾಗ್. ಸೊ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ಫ್ರೈಡೇ ಇಲ್ಲಿ ಪಲ್ಲಕ್ಕಿ ಕೂಡ ನಡೆದಿದೆ. ಸೊ ಸೀತಾರಾಮ ಕಲ್ಯಾಣ ಬೇರೆ ನಡೆದಿದೆ. ಸೊ ಹಾಗೆ ಎಲ್ಲ ಪೂಜೆ ಮಾಡಿಸ್ಕೊಂಡು ನಮಸ್ಕಾರ ಮಾಡಿಕೊಂಡು ಸೊ ಬಂದಿದ್ದಾಯಿತು. ಸೊ ಇನ್ನು ಅಲ್ಲಿ ಪಲ್ಲಕ್ಕಿ ಇತ್ತು ಫ್ರೈಡೇ ನಡೆದಿರೋದು. ಸೊ ಅದನ್ನು ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡೋಕ್ಕೆ ತುಂಬ ಚೆನ್ನಾಗಿತ್ತು, ಅಲಂಕಾರ ಎಲ್ಲ ದೇವರಿಗೆ. ಸೊ ಹಾಗೆ ನಾನು ಅರ್ಚನೆ ಮಾಡಿಸ್ಬಿಟ್ಟು ಪಕ್ಕದಲ್ಲೇ ರಾಮರ ದೇವಸ್ಥಾನ ಇದೆ. ಸೊ ಸ್ಯಾಟರ್ಡೆ ತುಂಬ ಗ್ರ್ಯಾಂಡಾಗಿ ಪೂಜೆ ಮಾಡ್ತಾರೆ. ಅದೇ ಫ್ರೈಡೇ ಪಲ್ಲಕ್ಕಿ ನಡೆದಿರೋದ್ರಿಂದ ಇವತ್ತು ಅಲಂಕಾರ ಚೆನ್ನಾಗಿ ಮಾಡಿದ್ದಾರೆ. ಸೊ ಅಲ್ಲೇ ಹೋಮ ನಡೀತಾ ಇತ್ತು. ಸೊ ಹೋಮದಲ್ಲೂ ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡು ನನ್ನ ಸಬ್ಸ್ಕ್ರೈಬರ್ಸ್ಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು, ಲೇಟ್ ಆಗಿತ್ತು ಆಲ್ರೆಡಿ, ಆದ್ರೂ ಸ್ವಲ್ಪ ಹೊತ್ತು ಹೋಮದಲ್ಲಿ ಕೂತ್ಕೊಂಡು ಹಾಗೆ ಬೇಡ್ಕೊಂಡು ಬಂದ್ವಿ. ಸೊ ಯೂಶ್ವಲಿ ನಾನು ಸ್ಯಾಟರ್ಡೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀನಿ. ಸೊ ಇದೆಲ್ಲ ಮುಗಿಸ್ಕೊಂಡು ಹಾಗೆ ಯಲ್ಲಮ್ಮ ಸ್ವಾಮಿ ದೇವಸ್ಥಾನ ಇದೆ ಪಕ್ಕದಲ್ಲಿ. ಸೊ ಅಲ್ಲೂ ಅರ್ಚನೆ ಮಾಡಿಸ್ಬಿಟ್ಟು ನಾನು ಕುಂಕುಮಾರ್ಚನೆ ಮಾಡಿಸ್ದೆ. ಸೊ ಇಲ್ಲೂ ಅಷ್ಟೇ ಯಲ್ಲಮ್ಮ ಸ್ವಾಮಿ ದೇವರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಸೊ ಹಾಗೆ ದೇವರು ಮೆರವಣಿಗೆ ಹೋಗಿತ್ತಲ್ವ ಲಾಸ್ಟ್ ನೈಟ್, ಅದೇ ಫ್ರೈಡೇ ನೈಟು. ಸೊ ಅದನ್ನು ಇಲ್ಲಿ ಹಾಗೆ ಇಟ್ಟಿದ್ರು ಇನ್ನು. ಸೊ ಇಲ್ಲೂ ನಮಸ್ಕಾರ ಮಾಡಿಕೊಂಡು ಸೊ ಮುಂದೆ ಪಲ್ಲಕ್ಕಿ ತೆಗಿತಾಯಿದ್ರು. ಸೊ ಅದನ್ನು ಹಾಗೆ ವಿಡಿಯೋ ಮಾಡಿದೆ. ತುಂಬ ಚೆನ್ನಾಗಿ ಪಲ್ಲಕ್ಕಿ ಮಾಡಿದರು, ಹೂವು ಅಲಂಕಾರ ಎಲ್ಲ. ಸೊ ಫ್ರೈಡೇ ನನಗೂ ಗೊತ್ತಿರಲಿಲ್ಲ ಪಲ್ಲಕ್ಕಿ ಇತ್ತು ಅಂತ. ಸೊ ನೆಕ್ಸ್ಟ್ ದಿನ ದೇವಸ್ಥಾನಕ್ಕೆ ಹೋದವಾಗ ಗೊತ್ತಾಯಿತು. ಸೊ ಹಾಗೆ ಗಣೇಶ ದೇವರಿಗೆ ಪಲ್ಲಕ್ಕಿ ಮಾಡಿದರು. ಸೊ ನಾಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಮತ್ತು ಹಾಗೆ ಚೌಡೇಶ್ವರಿ ದೇವರಿಗೆ ಪಲ್ಲಕ್ಕಿ ಮಾಡಿದರು. ಸೊ ಆಲ್ಮೋಸ್ಟ್ ಒಂದು 7-8 ಪಲ್ಲಕ್ಕಿ ಮಾಡಿದರು. ಸೊ ಒಂದಕ್ಕಿಂತ ಒಂದು ತುಂಬ ಡಿಫ್ರೆಂಟಾಗಿತ್ತು. ಸೊ ಹಾಗೆ ವಿಡಿಯೋದಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ಗೂ ತೋರಿಸೋಣ ಅಂದ್ಬಿಟ್ಟು ಹಾಗೆ ತೋರಿಸ್ತಾ ಇದ್ದೆ, ವಿಡಿಯೋ ಮಾಡಿಕೊಂಡೆ. ಸೊ ಇಲ್ಲಿ ಜಾತ್ರೆ ಥರ ನಡೆದಿದೆ. ಸೊ ಇದು ನನಗೆ ತುಂಬ ಡಿಫ್ರೆಂಟ್ ಅನಿಸ್ತು. ಸೊ ಈಗಲಲ್ಲಿ ಹದ್ದಲ್ಲಿ ಇದು ಮಾಡಿದ್ದಾರೆ ಪಲ್ಲಕ್ಕಿ, ತುಂಬ ಚೆನ್ನಾಗಿತ್ತು. ಸೊ ಇದು ನಾಗೇಶ್ವರ ಸ್ವಾಮಿ ದೇವಸ್ಥಾನದ ಪಲ್ಲಕ್ಕಿ. ಇದು ಅಷ್ಟೇ ತುಂಬ ಡಿಫ್ರೆಂಟಾಗಿದೆ ನೋಡಿ. ಸೊ ಆಲ್ಮೋಸ್ಟ್ ಅದೇ ನೈಟ್ ಪಲ್ಲಕ್ಕಿ ಆಗಿದೆ. ಇವಾಗ ಬೆಳಗ್ಗೆ ಇನ್ನೊಂದು ಸತಿ ಪೂಜೆ ಮಾಡಿಬಿಟ್ಟು ಸೊ ಎಲ್ಲ ತೆಗಿತಾಯಿದ್ರು. ಸೊ ನೋಡಿ ಎಲ್ಲ ಪಲ್ಲಕ್ಕಿ ಒಂದೊಂದಾಗೆ ಹೋಗ್ತಾಯಿತ್ತು. ಆಲ್ಮೋಸ್ಟ್ ಎಲ್ಲ ಅಲಂಕಾರ ಎಲ್ಲ ತೆಗೆದು. ಸೊ ದೇವಸ್ಥಾನ ಹೀಗಿದೆ. ಸೊ ಇದು ಪಲ್ಲಕ್ಕಿ. ಸೊ ನಾನು ಹೇಳಿದ್ನಲ್ಲ ಜಾತ್ರೆ ಥರ ನಡೀತಾ ಇತ್ತು ಅಲ್ಲಿ.
ಸೊ ಅದು ಬೆಳಗ್ಗೆನೂ ಜಾತ್ರೆ ಥರನೇ ನಡೀತಾ ಇತ್ತು. ಸೊ ಇದೆಲ್ಲ ಒಂದು ವಿಡಿಯೋ ಮಾಡಿಕೊಂಡು ಬಂದೆ. ಸೊ ನೈಟು ಲೇಟ್ ನೈಟ್ ಪಲ್ಲಕ್ಕಿ ಇತ್ತು ಅನಿಸುತ್ತೆ. ಸೊ ಲೇಟ್ ನೈಟ್ ನಾನು ಹೋಗೋಕ್ಕಾಗಲಿಲ್ಲ, ಗೊತ್ತೂ ಇರಲಿಲ್ಲ ನಮಗೆ ಆ ಪಲ್ಲಕ್ಕಿ ನಡೀತಾ ಇತ್ತು ಅಂತ. ಸೊ ಇದು ಆಂಜನೇಯ ಸ್ಟ್ಯಾಚು. ಸೊ ಇದು ತುಂಬ ದೊಡ್ಡದಿದೆ ಆಂಜನೇಯ ಸ್ಟ್ಯಾಚು ಇಲ್ಲಿ. ಸೊ ಜನನೂ ಅಷ್ಟೇ ಅವತ್ತು ತುಂಬ ಜಾಸ್ತಿ ಜನ ಇದ್ದರು. ಸೊ ಇಲ್ಲಿ ಮಲ್ಲಿಗೆ ಹೂವು ಬೇರು ಇದು ಗಿಡ ನೆಡೋಕ್ಕೆ. ಸೊ ಒಂದು ಗಿಡ 100 ರೂಪಾಯಿ ಅಂತೆ. ಸೊ ಜಾತ್ರೆ ಅಂದರೆ ಇದೆಲ್ಲ ನಾರ್ಮಲಾಗಿದ್ದೇ ಇರುತ್ತೆ. ಸೊ ಅದಕ್ಕೆ ಹಾಗೆ ಅದನ್ನೆಲ್ಲ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಬಳೆಗಳು ಎಲ್ಲ ಇತ್ತು. ಸೊ ಹಾಗೆ ನೋಡಿಕೊಂಡು ಹಾಗೆ ಮನೆಗೆ ಬಂದ್ವಿ. ಸೊ ಬದುಕು ಪುಸ್ತಕದಂತೆ ಮರಳಿ ನಮಗೆ ಇಷ್ಟವಾದ ಅಧ್ಯಾಯವನ್ನು ಓದಲಾಗದೆ ಇರುವುದೇ ಅದರ ನಿಗೂಢತೆ. ಬದುಕು ಪುಸ್ತಕದಂತೆ ನಡೆದಿರುವ ತಪ್ಪುಗಳನ್ನು ಅಳಿಸಲು ಸಾಧ್ಯವೇ ಇಲ್ಲ ಎನ್ನುವುದೇ ಅದರ ಪ್ರಬುದ್ಧತೆ. ಬದುಕು ಪುಸ್ತಕದಂತೆ ನಮಗೆ ಇಷ್ಟವಾಗುವ ಹಾಗೆ ಕಥೆಯನ್ನು ಕೊನೆಗೊಳಿಸಲು ಬರುವುದಿಲ್ಲ ಎನ್ನುವುದೇ ಅದರ ಗಾಂಭೀರ್ಯತೆ. ಬದುಕು ಪುಸ್ತಕದಂತೆ ಇಲ್ಲಿ ಪ್ರತಿ ಪುಟದಲ್ಲಿಯೂ ಖುಷಿ ಇರದಿದ್ದರೂ ಅನುಭವ ಮಾತ್ರ ಅಡಗಿದೆ ಎನ್ನುವುದೇ ಅದರ ಸೌಂದರ್ಯತೆ. ಸೊ ಇಲ್ಲಿ ಒಂದೇ ಲೈಫು. ಸೊ ಅದನ್ನು ನಾವು ಬಂದಾಗೆ ಸ್ವೀಕರಿಸೋದೇ ಲೈಫು. ಸೊ ಇಲ್ಲಿ ನೀವು ನೋಡಿದಾಗೆ ಎಲ್ಲ ತೋರಿಸಿದ್ದಾಯಿತು. ಸೊ ಇದೊಂದು ಶಾರ್ಟ್ ವಿಡಿಯೋ ಫ್ರೆಂಡ್ಸ್. ಸೊ ಹಾಗೆ ಪಲ್ಲಕ್ಕಿ ಎಲ್ಲ ತೊಗೊಂಡು ಹೋಗ್ತಾಯಿದ್ರು. ಸೊ ನಾನು ದೇವಸ್ಥಾನಕ್ಕೆ ಹೋದ್ಮೇಲೆ ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ ಅಷ್ಟೇ. ಸೊ ನಾನು ಮಮ್ಮಿ ಮನೇಲಿರೋದ್ರಿಂದ ಸೊ ಇಲ್ಲಿ ಪಲ್ಲಕ್ಕಿ ದಿನ ನನಗೆ ಗೊತ್ತಿರಲಿಲ್ಲ. ಸೊ ಇಲ್ಲಿ ನಿಮಗೆ ಜಾತ್ರೆ ಅಂದರೆ ಕಡಲೆಪುರಿ ಖಾರ ಎಲ್ಲ ಇಲ್ಲ ಅಂದರೆ ಅದು ಇನ್ಕಂಪ್ಲೀಟ್ ಆಗುತ್ತೆ. ಸೊ ಜಾತ್ರೆ. ಸೊ ಇಲ್ಲಿ ಎಲ್ಲ ಮಾರ್ತಾಯಿದ್ರು. ಒಂಥರ ಕಲರ್ಫುಲ್ಲಾಗಿತ್ತು ನೋಡೋಕ್ಕೆ. ಸೊ ಯಾವಾಗಲೂ ಓದುವಾಗ ಇರೋದಕ್ಕಿಂತ ತುಂಬ ಡಿಫ್ರೆಂಟಾಗಿತ್ತು. ಸೊ ಇದೆಲ್ಲ ಮಾಡಿಕೊಂಡು ಹಾಗೆ ಮನೆಗೆ ಹೊರಟ್ವಿ. ಸೊ ಆಯಿತು ಎಲ್ಲ ದೇವ್ರದ್ದು ಇದೆಲ್ಲ. ಸೊ ಆಟೋದಲ್ಲಿ ಮನೆಗೆ ಹೋದ್ವಿ. ಸೊ ಇದೊಂದು ಶಾರ್ಟ್ ವಿಡಿಯೋ ಫ್ರೆಂಡ್ಸ್. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಾನು ಸಪೋರ್ಟ್ ಮಾಡ್ತಾಯಿರಿ. ಸೊ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಸೊ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಸೊ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಶುಭರಾತ್ರಿ.